ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಗುಂಟೂರು, ವಾರಂಗಲ್, ಕಮ್ಮ ಈ ಮೂರು ಮಾರ್ಕೆಟ್ಗಳಲ್ಲಿ ಇವತ್ತು ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ. ಸೊ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದ್ದಾವೆ ಯಾವ ಮಾರ್ಕೆಟಲ್ಲಿ ಅನ್ನೋದನ್ನು, ಮತ್ತು ಯಾವ್ಯಾವ ಈಗ ಮೂರು ಮಾರ್ಕೆಟಲ್ಲಿ ಸೇಮ್ ಕಾಯಿ ಇರುತ್ತಲ್ಲ, ಯಾವ ಮಾರ್ಕೆಟಲ್ಲಿ ಜಾಸ್ತಿ ಮಾರಾಟ ಆಗಿದೆ ಆ ಕಾಯಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ನಾವು ಇವತ್ತು ಗುಂಟೂರು ಮಾರ್ಕೆಟ್ಗೆ ನೋಡೋಣ. ಸೊ ಗುಂಟೂರು ಮಾರ್ಕೆಟ್ಗೆ ಇವತ್ತು 95,000ದಿಂದ 1,00,000ವರೆಗೆ ಚೀಲಗಳು ಬಂದಿದ್ದಾವೆ ಮಾರ್ಕೆಟ್ಗೆ, ಗುಂಟೂರು ಮಾರ್ಕೆಟಲ್ಲಿ. ಓಕೆ, ಬರ್ತಾ ಆಲ್ರೆಡಿ ಕಡಿಮೆ ಆಗಿದೆ, ಒಂದು 70 to 80% ಆಲ್ರೆಡಿ ಕಡಿಮೆ ಆಗಿದೆ ಮಾರ್ಕೆಟ್ಗೆ ಬರ್ತಕ್ಕಂಥ ಕಾಯಿ. ಓಕೆ, 95,000ದಿಂದ 1,00,000ವರೆಗೆ ಚೀಲಗಳು ಬಂದಿದ್ದಾವೆ. ಅದರಲ್ಲಿ ತೇಜ ಕಾಯಿ ನೋಡೋದಾದರೆ 8,000ದಿಂದ ಹಿಡಿದು 12,800 ರೂಪಾಯಿ, ಅಂದರೆ 8,000ದಿಂದ ಸ್ಟಾರ್ಟ್ ಆಗಿ 12,800ವರೆಗೂ ಮಾರಾಟ ಆಗಿದ್ದಾವೆ. ಕೆಲವೊಂದು ಲಾಟು 13,000 ಕೂಡ ಮಾರಾಟ ಆಗಿದ್ದಾವೆ ತೇಜ ಕಾಯಿದು. ಓಕೆ, ಗುಂಟೂರು ಮಾರ್ಕೆಟಲ್ಲಿ. ಇನ್ನು ಡಿ ಡಿ ಕಾಯಿ ನೋಡೋದಾದರೆ 8ರಿಂದ 11,000 ಮಾರಾಟ ಆಗಿದೆ. ಡಿ ಡಿ 8ರಿಂದ 11,000 ಮಾರಾಟ ಆಗಿದೆ. 341 ಕ್ವಾಲಿಟಿ 9,000ದಿಂದ 12,500 ಮಾರಾಟ ಆಗಿದೆ. 9,000ದಿಂದ 12,500ವರೆಗೂ ಮಾರಾಟ ಆಗಿದೆ. ನಂಬರ್ 5 ನೋಡೋದಾದರೆ 9ರಿಂದ 12,000 ಮಾರಾಟ ಆಗಿದೆ. ನಂಬರ್ 5 9ರಿಂದ 12,000 ಮಾರಾಟ ಆಗಿದೆ. ಇನ್ನು 273 ಕುಬೇರ ನೋಡೋದಾದರೆ 8ರಿಂದ 12,000 ಮಾರಾಟ ಆಗಿದೆ. 273 ಕುಬೇರ 8ರಿಂದ ಸ್ಟಾರ್ಟ್ ಆಗಿ 12,000ವರೆಗೂ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ. ಓಕೆ, ಇನ್ನು ಸೂಪರ್ 10 ನೋಡೋದಾದರೆ 8ರಿಂದ 12,000 ರೂಪಾಯಿ ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಸೂಪರ್ 10. ಓಕೆ, ಇನ್ನು ರೋಮಿ ಕಾಯಿ ನೋಡೋದಾದರೆ 9ರಿಂದ 11,200 ಮಾರಾಟ ಆಗಿದೆ. ರೋಮಿ 9ರಿಂದ 11,200ವರೆಗೂ ಮಾರಾಟ ಆಗಿದೆ. ಇನ್ನು 355 ಬ್ಯಾಡಗಿ ನೋಡೋದಾದರೆ 8ರಿಂದ 11,500 ಮಾರಾಟ ಆಗಿದೆ. 8ರಿಂದ 11,500ವರೆಗೂ ಮಾರಾಟ ಆಗಿದೆ 355 ಬ್ಯಾಡಗಿದು. ಇನ್ನು ಸಿಜೆಂಟಾ ಬ್ಯಾಡಗಿದು ನೋಡೋದಾದರೆ 7,000ದಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. 7,000 7,500ರಿಂದ ಸ್ಟಾರ್ಟ್ ಆಗ್ತವೆ. 11,000 ಹೈಯೆಸ್ಟ್ ಪ್ರೈಸ್ವರೆಗೂ ಮಾರಾಟ ಆಗಿದ್ದಾವೆ ಸಿಜೆಂಟಾ ಬ್ಯಾಡಗಿ ಗುಂಟೂರು ಮಾರ್ಕೆಟಲ್ಲಿ. ಓಕೆ, ಇನ್ನು 2043 ಸಿಜೆಂಟಾ ನೋಡೋದಾದರೆ 9ರಿಂದ 12,500 ಮಾರಾಟ ಆಗಿದೆ. ನೋಡಿ, ಇಂದಿನ ಮಾರ್ಕೆಟ್ಗಳಲ್ಲಿ 14,000 ಕೂಡ ಇತ್ತು, ಆದರೆ ಈ ಮಾರ್ಕೆಟಲ್ಲಿ 12,500 ಹೈಯೆಸ್ಟ್ ಪ್ರೈಸು 2043 ಸಿಜೆಂಟಾದ್ದು ಗುಂಟೂರು ಮಾರ್ಕೆಟಲ್ಲಿ. ಓಕೆ, ಇನ್ನು 5531 ಸೀಡ್ಸ್ ಕಾಯಿ ನೋಡೋದಾದರೆ 8ರಿಂದ 10,000 ಮಾರಾಟ ಆಗಿದೆ. ಈ ಸೀಡ್ಸು ಗುಂಟೂರು ಕೂಡ ಏನಿದೆಯಲ್ಲ 5531 ಇದು ಕೂಡ 5,500 6,000 ಈ ರೀತಿ ಎಲ್ಲ ಮಾರಾಟ ಆಗ್ತಾಯಿತ್ತು. ಈಗ 8,000ದಿಂದ 10,000ವರೆಗೂ ಸ್ವಲ್ಪ ರೇಟ್ ಜಂಪ್ ಆಗ್ತಾಯಿದೆ 5531 ಅಂತ ತಿಳ್ಕೊಬೇಕು ನಾವು. ಓಕೆ, ಇನ್ನು ಬಂಗಾರಂ ಕಾಯಿ ಬಂದ್ಬಿಟ್ಟು 8ರಿಂದ 11,000 ಮಾರಾಟ ಆಗಿದೆ. ಇನ್ನು ಬುಲೆಟ್ ಕಾಯಿ ಬೇಕಿದ್ರೆ 8ರಿಂದ 12,000 ಮಾರಾಟ ಆಗಿದೆ. ಓಕೆ, ಇದಿಷ್ಟು ಗುಂಟೂರು ಮಾರ್ಕೆಟ್ದಾಯಿತು ಇವತ್ತಿನ ಗುಂಟೂರು ಮಾರ್ಕೆಟಿಗೆ. ನೆಕ್ಸ್ಟ್ ನಾವು ವಾರಂಗಲ್ ಮಾರ್ಕೆಟ್ ಹೋಗೋಣ. ಸೊ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು 25,000 ಚೀಲಗಳು ಬಂದಿದ್ದಾವೆ. ಅದರಲ್ಲಿ ತೇಜ 10ರಿಂದ 12,500ವರೆಗೂ ಮಾರಾಟ ಆಗಿದೆ. ದೀಪಿಕಾ ಕಾಯಿ 7,500ರಿಂದ ಹಿಡಿದು 11,000 ಮಾರಾಟ ಆಗಿದೆ. 1048 ನೋಡಿದರೆ 8ರಿಂದ 9,000 ಮಾರಾಟ ಆಗಿದೆ. 5531 ಕೂಡ 8ರಿಂದ 9,000 ಮಾರಾಟ ಆಗಿದೆ. 341 ಕ್ವಾಲಿಟಿ ನೋಡೋದ್ರೆ 7,500ರಿಂದ ಹಿಡಿದು 11,500ವರೆಗೂ ಮಾರಾಟ ಆಗಿದೆ. ಓಕೆ, ಇನ್ನು ಕಮ್ಮ ಮಾರ್ಕೆಟಲ್ಲಿ 35,000 ಚೀಲ ಬಂದಿದ್ದಾವೆ ತೇಜ ಕಾಯಿಗಳು. ಅವು 13,500 ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಕಮ್ಮ ಮಾರ್ಕೆಟಲ್ಲಿ ತೇಜ ಕಾಯಿ. ಓಕೆನಾ? ಈ ಮೂರು ಮಾರ್ಕೆಟ್ಗಳಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ, ತೇಜಕಾಯಿ 3 ಮಾರ್ಕೆಟ್ಗಳಲ್ಲಿ ಕಾಮನ್ ಆಗಿದೆ. ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿರೋದು ಕಮ್ಮ ಮಾರ್ಕೆಟಲ್ಲಿ 13,500 ಮಾರಾಟ ಆಗಿದೆ. ಇನ್ನು 5531 ಕೂಡ 2 ಮಾರ್ಕೆಟ್ಗಳಲ್ಲಿದೆ, ವಾರಂಗಲ್ ಮತ್ತು ಗುಂಟೂರು ಮಾರ್ಕೆಟಲ್ಲಿ. ಓಕೆ, 10,000 ಹೈಯೆಸ್ಟ್ ಪ್ರೈಸು 5531 ಗುಂಟೂರು ಮಾರ್ಕೆಟಲ್ಲಿ ಮಾರಾಟ ಆಗಿದೆ. ಓಕೆನಾ? ಇದಿಷ್ಟು ಇವತ್ತಿನ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.